ಪ್ರತಿ ಪಾಪವೂ ಮೊದಲು ಆಲೋಚನೆಯಾಗಿರುತ್ತದೆ. ಸೈತಾನನು ಒಬ್ಬನನ್ನು ತಕ್ಷಣ ಶೋಧನೆಯಲ್ಲಿ ಬೀಳಿಸುವುದಿಲ್ಲ. ಮೊದಲು ಮನಸ್ಸಿನಲ್ಲಿ ಒಂದು ಬೀಜವನ್ನು ಬಿತ್ತುತ್ತಾನೆ. ಒಂದು ತಪ್ಪಾದ ಆಲೋಚನೆ ಕುತೂಹಲವಾಗುತ್ತದೆ. ಕುತೂಹಲ ಆಸೆಯಾಗುತ್ತದೆ. ಆಸೆ ಬಂಧನವಾಗುತ್ತದೆ. ಅದಕ್ಕೆ ನಿಜವಾದ ಯುದ್ಧ ನಿನ್ನ ಮನಸ್ಸಿನೊಳಗೆ ನಡೆಯುತ್ತಿದೆ. ಯಾಕೋಬು 1:14 ಹೇಳುತ್ತದೆ, ಪ್ರತಿಯೊಬ್ಬನೂ ತನ್ನ ಸ್ವಂತ ಆಸೆಯಿಂದ ಎಳೆಯಲ್ಪಟ್ಟು ಶೋಧನೆಗೆ ಒಳಗಾಗುತ್ತಾನೆ. ಯೇಸುವಿಗೂ ಅರಣ್ಯದಲ್ಲಿ ಶೋಧನೆ ಎದುರಾಯಿತು. ಆದರೆ ಆತನು ಭಾವನೆಗಳಿಂದಲ್ಲ, ದೇವರ ವಾಕ್ಯದಿಂದ ಯುದ್ಧ ಮಾಡಿದನು. ಮುಂದಿನ ಸಲ ಕತ್ತಲೆಯ ಆಲೋಚನೆ ನಿನ್ನ ಮನಸ್ಸಿಗೆ ಬಂದಾಗ ನೆನಪಿಡು, ಅದು ಕೇವಲ ಒಂದು ಆಲೋಚನೆಯಲ್ಲ, ಅದು ನಿನ್ನ ಆತ್ಮಕ್ಕಾಗಿ ನಡೆಯುವ ಯುದ್ಧ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ.